ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿರುವಂತಹ ಪೂರ್ಣವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅಧಿಕಾರಿಗಳನ್ನ ಅಹವಾಲುಗಳನ್ನು ಸಲ್ಲಿಸಲು ಬಂದಿರುವಂತಹ ಸಾರ್ವಜನಿಕರನ್ನ ಅತಿಥಿಗಳು ಸಿಒ ಜಿಲ್ಲಾ ಪಂಚಾಯತ್ ಅವರಾದ ರಾಹುಲ್ ಶಿಂದೆ ಅವರೇ, ನಮ್ಮ ಎಸಿ ಅವರೇ, ನಮ್ಮ ದಿವ್ಯಾಂಶ ಅವರೇ, ತಹಸೀಲ್ದಾರ್ ಹಾಗೂ ಎಲ್ಲ ನಮ್ಮ ಮಾಧ್ಯಮದಿದ್ದಾರೆ. ಕರ್ನಾಟಕ ಸರ್ಕಾರ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನು, ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಎಸ್ ಪಿ ಅವರು ಹಾಗೂ ಎಲ್ಲ ಅಧಿಕಾರಿಗಳು ಸೇರಿದಂತೆ ಎಲ್ಲ ತಾಲೂಕು ಮಟ್ಟದಲ್ಲಿ ಹೋಗಿ ಇತರ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಸಿಒ ಎಲ್ಲ ತಾಲೂಕಿಗೆ ಹೋಗಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಈಗಾಗಲೇ ನಾವು 3-4 ಜಿಲ್ಲಾ ಕೇಂದ್ರದಲ್ಲಿ ಮತ್ತು ಮಂಗಲದಲ್ಲಿ 4 ಕಡೆ ಈಗಾಗಲೇ ನಾವು ಮಾಡಿದ್ದೇವೆ. ಸೊ ಇವತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಆ ಪ್ರಸ್ತಾವನೆಯನ್ನು ಬರ್ಕೊಡ್ತಾರೆ. ತಾಲೂಕು ಮಟ್ಟದಲ್ಲಿ ಏನೈತೆ ಕೂಡ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಾದರೆ ಹಿಂದೆ ಮಾಡ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಪ್ರವಾಹ ಬರೋದ್ರಿಂದ ಅದನ್ನು ಕೂಡ ನಾವು ಅಧಿಕಾರಿಗಳ ಎಲ್ಲ ಇಲಾಖೆಗೆ ಕಂಪ್ಯೂಟರ್ ವ್ಯವಸ್ಥೆಯನ್ನು ಇಟ್ಬಿಟ್ಟು ನಿಮ್ಮ ಅರ್ಜಿ ಏನಿದೆ ಅದನ್ನು ನಾವು ತೆಗೆದುಕೊಂಡು ಬಿಟ್ಟು ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಪ್ರತಿ ಅವರನ್ನ ಕೆಲಸ ಮಾಡಬೇಕು. ಈಗ ನಾವು ಒಂದೊಂದು ಜಾಸ್ತಿ ಸಮಯ ಮಾತಾಡೋದ್ರಲ್ಲಿ ಕಳೆಯೋದ್ರಿಂದ ಸಮಸ್ಯೆ ಆ ಇಲಾಖೆಗೂ ಸಮಸ್ಯೆಗಳನ್ನ ಬಗೆಹರಿಸಿ ನಿಮಗೆ ಒಂದು ಪರಿಹಾರ ಕೊಡುವ ರೀತಿಯಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಇವತ್ತು ನಾವೊಂದು ಹೆಲ್ಮೆಟ್ ಅವೇರ್ನೆಸ್ ಜೀವವನ್ನ ಉಳಿಸ್ದಂಗಾಗುತ್ತೆ. ಹೆಲ್ಮೆಟ್ ಧರಿಸಿ ಜೀವ ಉಳಿದಿರುತ್ತೆ. ಯಾಕಂದ್ರೆ ಸಾಕಷ್ಟು ಹೆಲ್ಮೆಟ್ ಧರಿಸದೇ ಇರೋರಲ್ಲಿ ಇವತ್ತು ಮಾಡಿದೆವು. ಮತ್ತೆ ಇನ್ನೊಂದು ಡ್ರಗ್ಸ್ ಹಾವಳಿ ತುಂಬಾ ಆಗಿದ್ದು, ಯಾರು ಯುವಕರು ಡ್ರಗ್ಸ್ ಚಟಕ್ಕೆ ಬೀಳಬಾರದು. ಅದನ್ನು ಕೂಡ ತಮ್ದೇನಾದ್ರೂ ಒಂದು ಸಲಹೆಗಳನ್ನ ಇತ್ತಂದ್ರೆ ತಾವು ಕೊಡ್ಬೋದು. ಮತ್ತೆ ಮಾಧ್ಯಮ ಮಿತ್ರರು ಸಾಕಷ್ಟು ತಮ್ಮದು ಅನುಭವ ಇದೆ. ನಾವು ಈಗಾಗಲೇ ಇಲ್ಲಿಯ ನೆಚ್ಚಿನ ಶಾಸಕರಾದ ಗಣೇಶ್ ಹುಕ್ಕೇರಿ ಸರ್ ಅವರು ಕೂಡ ನಾವು ಮಾತಾಡಿದ್ವಿ. ಬಟ್ ಸರ್ ಇವತ್ತು ಬೆಂಗಳೂರಲ್ಲಿ ಇದ್ದಾರೆ. ಮತ್ತು ಪ್ರಕಾಶ್ ಹುಕ್ಕೇರಿ ಸರ್ ಅವರು ಕೂಡ ಅವರು ಕೂಡ ಈಗ ಸಾಕಷ್ಟು ಕೆಲಸಗಳು ಆಗಿದೆ. ಇನ್ನು ಯಾವುದು ತಮ್ಮದು ಸಮಸ್ಯೆ ಇದೆ ಅದನ್ನು ನಮಗೆ ಹೇಳಿದ್ರೆ ನಾವು ಅದನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ನಮ್ಮ ಇದನ್ನ ಮಹಿಳಾ ಸಾರ್ವಜನಿಕರು ಇದ್ದಾರೆ, ಅವರಿಗೆ ನಾವು ಒಂದು ಪ್ರಾತಿನಿಧ್ಯವನ್ನ ಕೊಟ್ಟು ಫಸ್ಟ್